ಎಲ್ಲರಿಗೂ ನಮಸ್ಕಾರ ಹಾಗೂ ನಮ್ಮ ಚಾನಲ್ ಅನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಸುಸ್ವಾಗತ. ಇಂದು ನಾವು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳಿಯೋಣ. ವಿಭಕ್ತಿ ಪ್ರತ್ಯಯಗಳು ಬರೀ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯುವ ಎಲ್ಲ ಉದ್ಯೋಗಾಕಾಂಕ್ಷಿಗಳಿಗೂ ಬೇಕಾಗಿರುವುದರಿಂದ ಅದರ ಸಂಕ್ಷಿಪ್ತ ವಿವರಣೆ ಇಲ್ಲಿದೆ. ಇದರ ಉಪಯೋಗ ನಿಮಗಾಗಲಿ ಅಂತ ಆಶಿಸುತ್ತಾ ವಿಭಕ್ತಿ ಪ್ರತ್ಯಯಗಳನ್ನ ಶುರು ಮಾಡೋಣ. ಮಕ್ಕಳ ಪಾಠ ಓದುತ್ತಾ. ಮಕ್ಕಳೇ, ಈ ವಾಕ್ಯವನ್ನ ಓದಿದಾಗ ಅದು ಪರಿಪೂರ್ಣ ಅಥವಾ ಅಪೂರ್ಣ ವಾಕ್ಯ ಅಂತ ಅನ್ಸುತ್ತೆ. ಅದನ್ನ ಅರ್ಥಪೂರ್ಣವಾಗಿ ಬರಿಬೇಕು ಅಂತ ಹೇಳಿದ್ರೆ ಮಕ್ಕಳು ಪಾಠವನ್ನು ಓದುತ್ತಾರೆ ಅಂತ ಬರಿಬೇಕಾಗತ್ತೆ. ಇಲ್ಲಿ ನಾವು ಒಂದನ್ನ ಅರ್ಥ ಮಾಡ್ಕೋಬೇಕು. ಅದು ಏನು ಅಂತ ಹೇಳಿದ್ರೆ, ನಾವು ಓದುವಾಗ ಅಥವಾ ಬರೆಯುವಾಗ ಯಾವುದೇ ಪದಗಳನ್ನ ಅಥವಾ ವಾಕ್ಯವನ್ನ ಅದು ಅರ್ಥಪೂರ್ಣವಾಗಿ ಇರುವಂತೆ ಬರಿಬೇಕಾಗತ್ತೆ ಅಥವಾ ಓದ್ಬೇಕಾಗತ್ತೆ. ಇನ್ನೊಂದು ವಾಕ್ಯವನ್ನ ಗಮನಿಸಿದಾಗ, ಪಾಂಡವರು ಏಕಚಕ್ರ ನಗರದಲ್ಲಿ ವಾಸವಾಗಿದ್ದರು. ಇಲ್ಲಿ ಪಾಂಡವರು ಅನ್ನೋದಕ್ಕೆ ಉ ಅನ್ನುವ ಪ್ರತ್ಯಯ ಸೇರಿದೆ. ಏಕಚಕ್ರ ಅನ್ನುವುದಕ್ಕೆ ಆ ಎಂಬ ಪ್ರತ್ಯಯ ಸೇರಿದೆ. ನಗರದ ಅನ್ನುವ ಒಂದು ಪದಕ್ಕೆ ಅಲ್ಲಿ ಅಂತ ಸೇರಿ ನಗರದಲ್ಲಿ ಆಗಿದೆ. ವಾಸವಾಗಿದ್ದರು ಎಂಬುದಕ್ಕೆ ಉ ಎಂಬ ಪ್ರತ್ಯಯ ಸೇರಿದೆ. ಹೀಗೆ ಉ ಅನ್ನು ಅಲ್ಲಿ ಇಂದ ಈ ರೀತಿಯ ಪ್ರತ್ಯಯಗಳನ್ನ ಸೇರಿಸಿ ನಾವು ಒಂದು ವಾಕ್ಯವನ್ನ ಅರ್ಥಪೂರ್ಣವಾಗಿ ಬರೆಯುವುದಕ್ಕೆ ವಿಭಕ್ತಿ ಪ್ರತ್ಯಯಗಳ ಅವಶ್ಯಕತೆ ತುಂಬಾ ಇದೆ. ಹಾಗಾದ್ರೆ ವಿಭಕ್ತಿ ಪ್ರತ್ಯಯ ಎಂದರೇನು? ಸ್ವತಂತ್ರವಾದ ಅರ್ಥವಿಲ್ಲದ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವ ಉ, ಅನ್ನು, ಇಂದ, ಗೆ, ಖೆ, ದೆಸೆಯಿಂದ, ಆ, ಅಲ್ಲಿ ಇವುಗಳಿಗೆ ವಿಭಕ್ತಿ ಪ್ರತ್ಯಯಗಳು ಎಂದು ಕರೆಯುತ್ತಾರೆ. ಇನ್ನು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಒಂದು ವಾಕ್ಯದಲ್ಲಿ ನಾಮಪದಗಳನ್ನ ಬಳಸುವಾಗ ಅವುಗಳಿಗೆ ಸೇರಿಸುವಂತಹ ಪ್ರತ್ಯಯಗಳನ್ನು ವಿಭಕ್ತಿ ಪ್ರತ್ಯಯ ಎಂದು ಕರೆಯುತ್ತೇವೆ. ಇಲ್ಲಿ ಈ ಒಂದು ಚಾರ್ಟ್ ಅನ್ನ ನೋಡಿದಾಗ ಮೊದಲು ವಿಭಕ್ತಿಯ ಹೆಸರು ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಹಾಗೂ ಸಂಬೋಧನ. ಒಟ್ಟು 8 ವಿಭಕ್ತಿಗಳನ್ನ ಇಲ್ಲಿ ನಾವು ನೋಡಬಹುದು. ಹಾಗೆ ಹಳಗನ್ನಡದಲ್ಲಿ ಮತ್ತು ಹೊಸಗನ್ನಡದಲ್ಲೂ ಕೂಡ ಪ್ರತ್ಯಯಗಳು ಇದೆ. ಹಾಗೆ ಅದರ ಕಾರಕ, ಕಾರಕದ ಅರ್ಥ ಹಾಗೂ ಉದಾಹರಣೆಯನ್ನ ಒಂದೊಂದನ್ನಾಗಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಪ್ರಥಮ ವಿಭಕ್ತಿ ಪ್ರತ್ಯಯ. ಬಕನು ಮನುಷ್ಯರನ್ನು ತಿನ್ನುತ್ತಾನೆ. ಇಲ್ಲಿ ಬಕನು ಎಂಬ ಪ್ರಥಮ ವಿಭಕ್ತಿ ಪ್ರತ್ಯಯದಲ್ಲಿ ಕರ್ತೃಕಾರಕನಾಗಿದ್ದಾನೆ. ಸೊ ಇಲ್ಲಿ ಕರ್ತೃ ಅಂತ ಹೇಳಿದ್ರೆ ಕೆಲಸ ಮಾಡಿದವ ಅಂತ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಬಕನು ಎಂಬುವ ನಾಮಪದ ಅದರಲ್ಲಿ ಅಥವಾ ಕರ್ತೃಪದ ನು ಎಂಬ ಅಂದ್ರೆ ಉ ಪ್ರತ್ಯಯವನ್ನ ಸೇರಿಸಿ ಬಕನು ಎಂದು ಸಂಬೋಧಿಸಲಾಗಿದೆ. ಇಲ್ಲಿ ಬಕ ಅನ್ನುವ ಒಂದು ನಾಮಪದಕ್ಕೆ ಉ ಎಂಬ ಪ್ರತ್ಯಯ ಸೇರಿ ಬಕನು ಎಂಬ ಅರ್ಥಪೂರ್ಣವಾದಂತಹ ಪದ ಆಗಿದೆ. ಹಾಗೆ ಈ ವಾಕ್ಯದಲ್ಲಿ ಮನುಷ್ಯರನ್ನು ಅಂತ ಇದೆ. ಇಲ್ಲಿ ಮನುಷ್ಯರು ಬಕನಿಂದ ತಿನ್ನಲ್ಪಟ್ಟು ಅದು ಕರ್ಮಕಾರಕ ಆಗಿದೆ. ಅಂದರೆ ಇಲ್ಲಿ ಬಕನು ಯಾರನ್ನ ತಿನ್ನುತ್ತಾನೆ? ಉತ್ತರವಾಗಿ ನಾವು ಮನುಷ್ಯರನ್ನ ತಿನ್ನುತ್ತಾನೆ ಅಂತ ಹೇಳಬಹುದು. ಹಾಗಾಗಿ ಮನುಷ್ಯರು ಕರ್ಮಕಾರಕವಾಗಿದೆ. ಹಾಗೆ ಹೊಸಗನ್ನಡದ ಉ ಎಂಬ ಪ್ರತ್ಯಯ ಹಳಗನ್ನಡದ ಪ್ರಥಮ ವಿಭಕ್ತಿ ಪ್ರತ್ಯಯದಲ್ಲಿ ಆಗಿದೆ. ಉದಾಹರಣೆಗೆ ರಾಮಂ. ಮುಂದೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂದರೆ ಕೆಲಸಕ್ಕೆ ಒಳಪಡುವ ಕರ್ಮಕಾರಕ ಇದ್ದರೆ ಅಲ್ಲಿ ಅನ್ನು ಎಂಬ ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನ ಬಳಸಬೇಕು. ತಿಮ್ಮಕ್ಕ ಗಿಡಗಳನ್ನು ನೆಟ್ಟರು. ಇಲ್ಲಿ ಗಿಡ ಅನ್ನುವ ಪದ ಅಥವಾ ಕೆಲಸಕ್ಕೆ ಒಳಪಟ್ಟಿರುವಂತಹ ಕರ್ಮಕಾರಕವಾಗಿದೆ. ಆದ್ದರಿಂದ ಅನ್ನು ಎಂಬ ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗಿದೆ.
ಕರ್ತೃ ಪ್ರಥಮ ವಿಭಕ್ತಿ ಆದರೆ ಕರ್ಮ ದ್ವಿತೀಯ ವಿಭಕ್ತಿ ಪ್ರತ್ಯಯ. ಹಾಗೆ ಹಳಗನ್ನಡದ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂ ಆಗಿದೆ. ಉದಾಹರಣೆಗೆ ಸೊಡರಂ, ಸೊಡರನ್ನು ಅಂತ ಆಗುತ್ತೆ. ಅದರ ಅರ್ಥ ದೀಪವನ್ನು. ತೃತೀಯ ವಿಭಕ್ತಿ ಪ್ರತ್ಯಯ ಕರಣಕಾರಕ. ಇದರ ಅರ್ಥ ಅಂದ್ರೆ ಕಾರಕಾರ್ಥದ ಕೆಲಸ ನಾಮಪದವನ್ನು ಕೆಲಸ ಮಾಡುವ ಸಾಧನವಾಗಿ ಸೂಚಿಸುತ್ತದೆ. ಅಂದ್ರೆ ತೃತೀಯ ವಿಭಕ್ತಿ ಇಂದ ಏನಿದೆ ಇದರ ಕೆಲಸ ಸಾಧನವಾಗಿ ಸೂಚಿಸುವಂಥದ್ದು. ಅಂದ್ರೆ ಕೆಲಸ ಮಾಡುವ ಸಾಧನವಾಗಿ ಸೂಚಿಸುವಂಥದ್ದು. ಮಹೇಶನು ಮಾವಿನ ಕಾಯಿಗೆ ಕಲ್ಲಿನಿಂದ ಹೊಡೆದನು. ಇಲ್ಲಿ ಕಲ್ಲಿನಿಂದ ಇದು ತೃತೀಯ ವಿಭಕ್ತಿ ಪ್ರತ್ಯಯ. ಅಂದ್ರೆ ಯಾವುದೇ ಸಾಧನಗಳನ್ನ ಬಳಸುವಾಗ ತೃತೀಯ ವಿಭಕ್ತಿಯಾದ ಇಂದ ಬಳಸಬೇಕು. ಉದಾಹರಣೆಗೆ ಭೀಮನು ಗದೆಯಿಂದ ಹೊಡೆದನು. ಮತ್ತೊಂದು ಉದಾಹರಣೆ ಮಹೇಶನು ಕೋಲಿನಿಂದ ಹೊಡೆದನು. ಇಲ್ಲಿ ಗೆರೆ ಎಳೆದಂತಹ ಪದಗಳು ವಸ್ತು ಅಥವಾ ಸಾಧನಗಳಾಗಿವೆ. ಅವುಗಳ ಮುಂದೆ ತೃತೀಯ ವಿಭಕ್ತಿಯಾದ ಇಂದ ಬಳಸಲಾಗಿದೆ. ಮತ್ತು ಹಳಗನ್ನಡದ ತೃತೀಯ ವಿಭಕ್ತಿ ಇಂ ಅಥವಾ ಇದಂ ಆಗಿದೆ. ಇಂದಂ ಆಗಿದೆ. ಉದಾಹರಣೆಗೆ ಸೀತೆಯಿಂ ಅಂದ್ರೆ ಸೀತೆಯಿಂದ ಅಂತ ಆಗಿದೆ. ಚತುರ್ಥಿ ವಿಭಕ್ತಿ ಪ್ರತ್ಯಯ. ಚತುರ್ಥಿ ವಿಭಕ್ತಿಯ ಪ್ರತ್ಯಯಗಳು ಗೆ, ಖೆ, ಇಗೆ ಅಥವಾ ಹೊಸಗನ್ನಡದಲ್ಲೂ ಕೂಡ ಗೆ, ಕೆ, ಇಗೆ ಮತ್ತು ಅಕ್ಕೆ. ಇದರ ಕಾರಕ ಸಂಪ್ರದಾನ. ಅದರ ಅರ್ಥ ಕೊಡುವಿಕೆ ಅಂತ ಆಗತ್ತೆ. ಸಂಪ್ರದಾನ ಈ ಕಾರಕ ಮತ್ತೆ ಇದರ ಕಾರಕಾರ್ಥದ ಅರ್ಥ ಅಥವಾ ಕೆಲಸ ನಾಮಪದವನ್ನು ವಸ್ತುವನ್ನು ಪಡೆಯುವ ವ್ಯಕ್ತಿಯನ್ನಾಗಿ ಸೂಚಿಸುತ್ತದೆ. ನಡೆಯುವ ಕ್ರಿಯೆ ಯಾರಿಗಾಗಿ ಅಥವಾ ಏತಕ್ಕಾಗಿ ಎಂಬುದನ್ನು ಸೂಚಿಸುವ ಕಾರಕಕ್ಕೆ ಸಂಪ್ರದಾನ ಎನ್ನುವರು. ಇದರ ಪ್ರತ್ಯಯ ಗೆ, ಇಗೆ, ಕೆ. ಇದನ್ನು ಚತುರ್ಥಿ ವಿಭಕ್ತಿ ಪ್ರತ್ಯಯ ಎಂದು ಕರೆಯುತ್ತೇವೆ. ಉದಾಹರಣೆಗೆ ನೋಡೋದಾದ್ರೆ ಸಿಂಹಕ್ಕೆ ಬೇಟೆ ಸಿಕ್ಕಿತು. ಮತ್ತೊಂದು ಉದಾಹರಣೆ ಮಕ್ಕಳು ಶಾಲೆಗೆ ಹೋದರು. ಇಲ್ಲಿ ಗೆ ಅಥವಾ ಖೆ ಪದಗಳು ಚತುರ್ಥಿ ವಿಭಕ್ತಿಯ ಪ್ರತ್ಯಯಗಳಾಗಿವೆ. ಹಳಗನ್ನಡದ ಚತುರ್ಥಿ ವಿಭಕ್ತಿ ಪ್ರತ್ಯಯ ಸಂಪ್ರದಾನ. ಇದರ ಕಾರಕಗಳು ಅಥವಾ ಪ್ರತ್ಯಯಗಳು ಗೆ, ಇಗೆ, ಅಕ್ಕೆ. ನೆಕ್ಸ್ಟ್ ಪಂಚಮಿ ವಿಭಕ್ತಿ ಪ್ರತ್ಯಯ. ಪಂಚಮಿಯ ಹಳಗನ್ನಡದ ಪ್ರತ್ಯಯ ಅತ್ತಣಿಂ. ಹಾಗೆ ಹೊಸಗನ್ನಡದಲ್ಲಿ ದೆಸೆಯಿಂದ. ಮತ್ತೆ ಅದರ ಕಾರಕ ಅಪಾದಾನ. ಅದರ ಅರ್ಥ ಅಗಲುವಿಕೆ. ಅದರ ಉದಾಹರಣೆಗಳನ್ನ ನೋಡೋಣ. ಎರಡು ವಸ್ತುಗಳ ಅಥವಾ ವ್ಯಕ್ತಿಗಳ ಮಧ್ಯದ ಅಗಲುವಿಕೆ ಅಥವಾ ಅಪಾದಾನ. ಇದನ್ನೇ ಪಂಚಮಿ ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ. ಪಂಚಮಿ ವಿಭಕ್ತಿ ಪ್ರತ್ಯಯ ಅದರ ಅರ್ಥ ಈಗಾಗಲೇ ಹೇಳ್ದಾಗೆ ಅಪಾದಾನ ಅಥವಾ ಅಗಲುವಿಕೆ. ಅದರ ಪ್ರತ್ಯಯ ಬಂದು ದೆಸೆಯಿಂದ. ಉದಾಹರಣೆಗಳು ರಾಮನ ದೆಸೆಯಿಂದ ರಾವಣ ಸತ್ತನು. ಮತ್ತೊಂದು ಉದಾಹರಣೆ ಜಿಂಕೆಯ ದೆಸೆಯಿಂದ ಹುಲಿಗೆ ಆಹಾರ ಸಿಕ್ಕಿತು. ಇಲ್ಲಿ ದೆಸೆಯಿಂದ ಪದವು ಪಂಚಮಿ ವಿಭಕ್ತಿ ಪ್ರತ್ಯಯ ಆಗಿದೆ. ಹಳಗನ್ನಡದ ಒಂದು ಪಂಚಮಿ ವಿಭಕ್ತಿ ಪ್ರತ್ಯಯ ಅತ್ತಣಿಂ. ಅತ್ತಣಿಂ ಅಂದ್ರೆ ದೆಸೆಯಿಂದ. ಅದರ ಅರ್ಥ ಅಗಲುವಿಕೆ. ಮುಂದಿನ ವಿಭಕ್ತಿ ಷಷ್ಠಿ ವಿಭಕ್ತಿ ಪ್ರತ್ಯಯ. ಷಷ್ಠಿ ವಿಭಕ್ತಿ ಪ್ರತ್ಯಯದಲ್ಲಿ ಅ ಹಳಗನ್ನಡದ ಪ್ರತ್ಯಯ, ಹೊಸಗನ್ನಡದ ಪ್ರತ್ಯಯ ಕೂಡ ಆ ಆಗಿದೆ. ಸಂಬಂಧ ಕಾರಕ ಇದರ ಕಾರಕ ಆಗಿದೆ. ಹಾಗೆ ಅದರ ಅರ್ಥ ಸಂಬಂಧ. ಷಷ್ಠಿ ವಿಭಕ್ತಿ ಪ್ರತ್ಯಯದ ಒಂದು ಪ್ರತ್ಯಯ ಅ. ಹಾಗೆ ಇದರ ಕಾರಕ ಸಂಬಂಧ ಕಾರಕವಾಗಿದ್ದು ಅದರ ಅರ್ಥ ಸಂಬಂಧವಾಗಿದೆ. ಷಷ್ಠಿ ವಿಭಕ್ತಿ ಪ್ರತ್ಯಯ ಒಂದು ನಾಮಪದದ
ಪದ, ಒಂದು ನಾಮಪದ ಮತ್ತೊಂದು ನಾಮಪದದೊಂದಿಗೆ ಸಂಬಂಧ ಹೊಂದಿರುತ್ತದೆ. ಅಂದ್ರೆ ನಾಮಪದ ಸಂಬಂಧ ಸೂಚಿಸುವಂಥದ್ದು. ಮರದ ಮೇಲೆ ಕೋತಿ ಇದೆ. ರಾಮನ ಹೆಂಡತಿ ಸೀತೆ. ಇಲ್ಲಿ ಗೆರೆ ಎಳೆದ ಪದಗಳು ಆ ಎಂಬ ಷಷ್ಠಿ ವಿಭಕ್ತಿ ಪ್ರತ್ಯಯ ಆಗಿದೆ. ಮರ ಪ್ಲಸ್ ಅ ಸೇರಿ ಮರದ, ರಾಮ ಪ್ಲಸ್ ಅ ಸೇರಿ ರಾಮನ. ಇಲ್ಲಿ ಹಳಗನ್ನಡದ ಷಷ್ಠಿ ವಿಭಕ್ತಿ ಪ್ರತ್ಯಯ ಕೂಡ ಆ ಆಗಿದೆ. ಸೊ ಅದರ ಅರ್ಥ ಈಗಾಗಲೇ ಹೇಳಿದಾಗೆ ಸಂಬಂಧ. ಮುಂದಿನ ವಿಭಕ್ತಿ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಸಪ್ತಮಿ ಓಳ್ ಹಳಗನ್ನಡದ ಪ್ರತ್ಯಯ, ಹಾಗೆ ಹೊಸಗನ್ನಡದ ಪ್ರತ್ಯಯ ಬಂದು ಅಲ್ಲಿ. ಕಾರಕ ಅಧಿಕರಣ, ಅದರ ಒಂದು ಅರ್ಥ ಆಧಾರ. ಸಪ್ತಮಿ ವಿಭಕ್ತಿ ಪ್ರತ್ಯಯ, ಇದರ ಪ್ರತ್ಯಯ ಬಂದು ಅಲ್ಲಿ, ಇದರ ಕಾರಕ ಅಧಿಕರಣ, ಅದರ ಅರ್ಥ ಆಧಾರ. ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಧಾರ ಅಂದ್ರೆ ಆಶ್ರಯವನ್ನ ಒದಗಿಸುವುದು ಅಂತ. ಆಧಾರ ಅಥವಾ ಆಶ್ರಯವನ್ನ ಒದಗಿಸುವುದು, ಇದು ನಾಮಪದಕ್ಕೆ ಆಧಾರ ಅಥವಾ ಆಶ್ರಯವನ್ನ ಒದಗಿಸುವಂಥದ್ದು. ಉದಾಹರಣೆಗೆ, ಗ್ರಂಥಾಲಯದಲ್ಲಿ ಮಕ್ಕಳು ಓದುತ್ತಿದ್ದಾರೆ. ಇನ್ನೊಂದು ಉದಾಹರಣೆ, ಮರದಲ್ಲಿ ಹಕ್ಕಿಗಳು ಕುಳಿತಿವೆ. ಗ್ರಂಥಾಲಯ ಅಂತ ನೋಡಿದಾಗ ಅದು ಅಲ್ಲಿ ಎಂಬ ಪ್ರತ್ಯಯ ಸೇರಿ ಗ್ರಂಥಾಲಯದಲ್ಲಿ ಆಗಿದೆ. ಹಾಗೆ ಮರ ಪ್ಲಸ್ ಅಲ್ಲಿ ಸೇರಿ ಮರದಲ್ಲಿ, ಇವು ಅಲ್ಲಿ ಎಂಬ ಪ್ರತ್ಯಯ ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿದೆ. ಹಳ್ಳಗನ್ನಡದಲ್ಲಿ ಅದನ್ನ ಓಳ್ ಅಥವಾ ಆಧಾರ, ಇದಕ್ಕೆ ಕಾರಕ ಅಧಿಕರಣ ಅಥವಾ ಆಧಾರ ಅಂತ ಈಗಾಗಲೇ ಹೇಳಿದೆ. ಸಂಬೋಧನಾ ವಿಭಕ್ತಿ ಪ್ರತ್ಯಯ. ಸಂಬೋಧನಾ ನಿಮ್ಗೀಗಾಗಲೇ ತಿಳಿದಿರೋ ಹಾಗೆ ಕನ್ನಡದಲ್ಲಿ ನಾವು ಒಟ್ಟು 7 ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ. ಇಲ್ಲಿ ಸಂಬೋಧನಾ ವಿಭಕ್ತಿ ಪ್ರತ್ಯಯಕ್ಕೆ ಸೇರಿಸಲ್ಲ. ಆದ್ರೆ ಪರೀಕ್ಷೆಯ ದೃಷ್ಟಿಯಿಂದ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಒಟ್ಟಾರೆ ಕನ್ನಡದಲ್ಲಿ 7 ಪ್ರತ್ಯಯಗಳಿಗೆ ಬದಲಾಗಿ 8 ಅಂತ ನಾವು ಓದ್ತಾ ಬಂದಿದ್ದೀವಿ. ಸಂಬೋಧನಾ ವಿಭಕ್ತಿ ಪ್ರತ್ಯಯ, ಅದರ ಪ್ರತ್ಯಯ ಬಂದು ಆ, ಎ, ಇರ, ಈ. ಕಾರಕ ಬಂದು ಸಂಬೋಧನೆ, ಅರ್ಥ ಕರೆಯುವಿಕೆ. ಅಂದ್ರೆ ಯಾರನ್ನಾದ್ರೂ ಅಥವಾ ಏನನ್ನಾದ್ರೂ ಕರಿಬೇಕು ಅಂತ ಹೇಳಿದ್ರೆ ಸಂಬೋಧಿಸುವಂತಹ ಒಂದು ಪ್ರತ್ಯಯ ಆಗಿದೆ. ಅಂದ್ರೆ ಇನ್ನೊಬ್ಬರನ್ನ ಕರೆಯುವುದು ಅಥವಾ ಅವರ ಹೆಸರನ್ನ ಉಲ್ಲೇಖಿಸುವುದು ಅಂತ ಕರಿತೀವಿ. ಉದಾಹರಣೆಗೆ, ಗೆಳೆಯರೇ ಬರುವಿರಾ. ಮತ್ತೊಂದು, ರಾವಣನನ್ನು ಕೊಂದವನು ರಾಮನೇ. ಇಲ್ಲಿ ಗೆಳೆಯರೇ ಬರುವಿರಾ, ರಾಮನೇ, ಇವು ಸಂಬೋಧನೆಗೆ ಬಳಸುವ ಪದಗಳು. ಗೆಳೆಯರೇ ಬರುವಿರಾ, ರಾಮನೇ, ಇವು ಎಲ್ಲ ಸಂಬೋಧನಾ ವಿಭಕ್ತಿ ಪ್ರತ್ಯಯಕ್ಕೆ ಸೇರಿದಂತಹ ಪ್ರತ್ಯಯಗಳ ಉದಾಹರಣೆಗಳಾಗಿವೆ. ಮತ್ತೊಮ್ಮೆ ಇಲ್ಲಿ ನಾವು ನೋಡ್ಬೇಕಾದ್ರೆ ಈ ವಿಭಕ್ತಿ ಪ್ರತ್ಯಯಗಳಲ್ಲಿ ಒಂದು ವಿಭಕ್ತಿ ಪ್ರತ್ಯಯದ ಬದಲಾಗಿ ಮತ್ತೊಂದು ವಿಭಕ್ತಿ ಪ್ರತ್ಯಯವನ್ನ ನಾವು ಅಪಭ್ರಂಶವಾಗಿ ಬಳಸ್ತೀವಿ. ಅಂದ್ರೆ ನಾವು ವಾಕ್ಯದಲ್ಲಿ ಬಳಸುವಾಗ ಈ ಒಂದು ವ್ಯಾಕರಣದ ಅಂಶಕ್ಕೆ ವಿಭಕ್ತಿ ಪಲ್ಲಟ ಅಂತ ಕರಿತೀವಿ. ಅಂದ್ರೆ ಇದನ್ನ ಒಂದಕ್ಕೆ ಬದಲಾಗಿ ಮತ್ತೊಂದನ್ನ ಬಳಸುವುದು ಅಥವಾ ಒಂದರ ಸ್ಥಾನದಲ್ಲಿ ಮತ್ತೊಂದು ವಿಭಕ್ತಿ ಪ್ರತ್ಯಯವನ್ನ ಬಳಸುವುದು ಅಂತ ಕರಿತೀವಿ. ಸೊ ಇದಕ್ಕೆ ವಿಭಕ್ತಿ ಪಲ್ಲಟ ಅಥವಾ ಸ್ಥಾನ ಪಲ್ಲಟ ಅಂತ ಕರಿತೀವಿ. ಉದಾಹರಣೆಗೆ ನೋಡೋದಾದ್ರೆ, ರಾಮನ ದೆಸೆಯಿಂದ ರಾವಣ ಸತ್ತನು. ಅಥವಾ ಅದನ್ನ ಮತ್ತೊಂದು ವಾಕ್ಯದಲ್ಲೂ ಕೂಡ ಅಂದ್ರೆ ಅರ್ಥಪೂರ್ಣವಾಗಿ ರಾಮನಿಂದ ರಾವಣ ಸತ್ತನು ಅಂತ ಹೇಳಿ ನಾವು ದೆಸೆಯಿಂದ ಅನ್ನುವ ಪಂಚಮಿ ವಿಭಕ್ತಿಗೆ ಬದಲಾಗಿ ಇಂದ ಎಂಬ ತೃತೀಯ ವಿಭಕ್ತಿಯನ್ನ ಬಳಸಿರುವಂಥದ್ದು. ಹಾಗೆ ಹಳ್ಳಕ್ಕೆ ಬಿದ್ದನು ಅಥವಾ ಹಳ್ಳದಲ್ಲಿ ಬಿದ್ದನು. ಇಲ್ಲಿ ಕೆ ಎಂಬ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಬದಲಾಗಿ ಅಲ್ಲಿ ಎಂಬ ಸಪ್ತಮಿ ವಿಭಕ್ತಿ ಪ್ರತ್ಯಯವನ್ನು ಕೂಡ ನಾವು ಬಳಸಬಹುದು. ಹೀಗೆ ಒಂದಕ್ಕೆ ಮತ್ತೊಂದು ವಿಭಕ್ತಿಯನ್ನ ಬಳಸಬಹುದು. ಅಲ್ಲಿ ಅರ್ಥ ಯಾವುದೇ ರೀತಿ ಕೆಡುವುದಿಲ್ಲ. ಮತ್ತೊಂದು, ಅವನು ಮನೆಗೆ ಸೇರಿದನು ಅಥವಾ ಅದನ್ನ ಅವನು ಮನೆಯನ್ನು ಸೇರಿದನು ಅಂತ ಕೂಡ ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಬಳಸಬಹುದು.
ಸೊ ಇಲ್ಲಿಗೆ ಮನೆಗೆ ಅನ್ನುವುದು ಚತುರ್ಥಿ ವಿಭಕ್ತಿ ಪ್ರತ್ಯಯ, ಅನ್ನು ಅಂದ್ರೆ ಅಥವಾ ಮನೆಯನ್ನು ಅನ್ನುವುದು ದ್ವಿತೀಯ ವಿಭಕ್ತಿ ಪ್ರತ್ಯಯವಾಗಿದೆ. ಸೊ ಇದಕ್ಕೆ ಬದಲಾಗಿ ದ್ವಿತೀಯವನ್ನು ಕೂಡ ನಾವು ಬಳಸಬಹುದು. ಅರ್ಥದಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬರೋದಿಲ್ಲ. ಹಾಗಾಗಿ ಇದನ್ನು ವಿಭಕ್ತಿ ಪಲ್ಲಟ ಅಂತ ಕರಿತೀವಿ, ಅಥವಾ ಸ್ಥಾನ ಪಲ್ಲಟ ಅಂತ ಕೂಡ ಕರಿತೀವಿ. ಮಕ್ಕಳೇ, ಇದಿಷ್ಟು ವಿಭಕ್ತಿ ಪ್ರತ್ಯಯದ ಬಗ್ಗೆ ತಿಳ್ಕೊಂಡ್ವಿ. ಸೊ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯ ಮತ್ತು ವಿಭಕ್ತಿಯ ಹೆಸರನ್ನ ತಿಳ್ಕೊಂಡ್ರೆ ಕೆಲವೊಮ್ಮೆ ನಿಮಗೆ ಪರೀಕ್ಷೆಯನ್ನ ಎದುರಿಸುವುದು ತುಂಬಾ ಈಸಿ ಆಗುತ್ತೆ. ಸೊ ಅದನ್ನ ಬೈಹಟ್ ಮಾಡಿ ಅಭ್ಯಾಸ ಮಾಡಿದ್ರೆ ಖಂಡಿತ ನಿಮಗೆ ಅಂಕಗಳು ಸಿಗುತ್ತೆ. ಹಾಗೆ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ದೃಷ್ಟಿಯಿಂದ ಅದರ ಕಾರಕ ಮತ್ತೆ ಹಳಗನ್ನಡದ ಪ್ರತ್ಯಯಗಳು ಮತ್ತು ಅವುಗಳ ಅರ್ಥ ಇವುಗಳನ್ನ ಅಭ್ಯಾಸ ಮಾಡಲೇಬೇಕಾಗತ್ತೆ. ಹಾಗಾಗಿ ಅವುಗಳನ್ನ ನೀವು ಬೈಹಟ್ ಮಾಡಿ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ನೀವು ಪರೀಕ್ಷೆಗಳನ್ನ ಎದುರಿಸಬಹುದು. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.